ಒಂದು ಮಹಿಳೆ ಹಾಗೂ ಅವರ ತಾಯಿ ಪ್ಯಾರಿಸಲ್ಲಿ ಒಂದು ಹೋಟೆಲ್ ರೂಮ್ಗೆ ಚೆಕ್ ಇನ್ ಆಗಿರ್ತಾರೆ. ಅವರು ಲಂಡನ್ನಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ಕಾರಣ ಅವರಮ್ಮ ಹುಷಾರು ತಪ್ಪಿರ್ತಾರೆ. ಸೊ ಇವ್ರಿಗಾಗಿ ಹೋಟೆಲ್ ರೂಮ್ ಅವರು ಒಂದು ಡಾಕ್ಟರ್ನ ಅರೇಂಜ್ ಮಾಡ್ತಾರೆ ಹಾಗೂ ಮಹಿಳೆಗೆ ಪಕ್ಕದಲ್ಲೇ ಇರೋ ಒಂದು ಮೆಡಿಕಲ್ ಸ್ಟೋರಲ್ಲಿ ಮೆಡಿಸನ್ಸ್ನ ತರಕ್ಕೆ ಹೇಳಿರ್ತಾರೆ. ಹೋದ ಮಹಿಳೆ 1 ಗಂಟೆಯ ನಂತರ ಬರ್ತಾಳೆ. ಬರೋಷ್ಟರಲ್ಲಿ ಅವ್ರ ತಾಯಿ ಹೋಗ್ಬಿಟ್ಟಿರ್ತಾರೆ. ಇಲ್ಲ ಮಾಯ ಆಗೋಗಿರ್ತಾರೆ. ರೂಮ್ ನಂಬರ್ 305. ಮಹಿಳೆಯ ತಾಯಿ ಇದ್ದಿದ್ದ ರೂಮಲ್ಲಿ ಬೇರೆನೇ ಒಂದು ಗೆಸ್ಟ್ಗಳಿರ್ತಾರೆ. ಆ ಮಹಿಳೆ ಕೂಗಾಡ್ತಾಳೆ, ಅಳ್ತಾಳೆ, ಬೇಡ್ತಾಳೆ, ಆದರೆ ಯಾರು ಅವಳನ್ನ ನಂಬಲ್ಲ. ವರ್ಷಗಳು ಕಳೀತವೆ. ಕೆಲವೊಂದು ಡಾಕ್ಯುಮೆಂಟ್ಸಿಂದ ನಿಜ ಹೊರಗಡೆ ಬರುತ್ತೆ. ಅವರ ತಾಯಿ ಸ್ಪ್ರೆಡ್ ಆಗೋ ದೊಡ್ಡ ಇನ್ಫೆಕ್ಷನ್ ಆಗಿ ತೀರ್ಕೊಂಡಿರ್ತಾರೆ ಹಾಗೂ ಫ್ರಾನ್ಸಲ್ಲಿ ಆಗಬೇಕಾಗಿರೋ ಮೇನ್ ಇವೆಂಟ್ಸ್ಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಫ್ರೆಂಚ್ ಅಥಾರಿಟೀಸು ಸಾಕ್ಷಿನ ನಾಶ ಮಾಡಿಬಿಡ್ತಾರೆ. ಅವರ ಹೆಸರನ್ನ ರೆಕಾರ್ಡಲ್ಲೇ ಇಲ್ಲದೆ ಇರೋ ರೀತಿ ಮಾಡ್ತಾರೆ. ಹೋಟೆಲ್ ರೂಮ್ನ ಗಂಟೆಗಳಲ್ಲೇ ರೀಪೇಂಟ್ ಮಾಡಿ ಕ್ಲೀನ್ ಮಾಡಿಬಿಟ್ಟಿರ್ತಾರೆ ಹಾಗೂ ಸ್ಟಾಫ್ಸ್ಗೆ ಸುಳ್ಳು ಹೇಳೋ ರೀತಿ ಹಿಂಸೆ ಮಾಡಿರ್ತಾರೆ. ಯೋಚನೆ ಮಾಡಿ, ನಿಮಗೆ ತುಂಬ ಇಷ್ಟ ಆಗೋ ವ್ಯಕ್ತಿ ಎಕ್ಸಿಸ್ಟೇ ಆಗಿಲ್ಲ ಅಂದರೆ ಹೇಗನ್ಸುತ್ತೆ? ಈ ಮ್ಯಾಜಿಕ್ಕು, ದೆವ್ವ, ಮಂತ್ರ ನಾವು ಕೇಳಿದ್ದೆಲ್ಲ ಯಾವಾಗಲೂ ನಿಜ ಆಗಿರಲ್ಲ. ತುಂಬ ಭಯ ಆಗೋ ದೃಷ್ಟಿಗಳು ಮನುಷ್ಯರೇ ಸೃಷ್ಟಿ ಮಾಡಿರ್ತಾರೆ.